ಹಲೋ ಸ್ನೇಹಿತರೆ, ನಾನು ನಿಮ್ಮ ಜಾನ್ವಿ. ಇವತ್ತೊಂದು ಸೂಪರ್ ಗರಂ ಸ್ಟೋರಿ ಹೇಳ್ತೀನಿ, ಕಾದು ಕುಳಿತುಕೊಳ್ಳಿ. ಪ್ರಿಯಾ ಗಂಡನ ಮನೆಯಲ್ಲೇ ಇದ್ದಾಗ ಪ್ರಿಯಾ ಮೈದಾನ ಲಟ್ಟಣಿಗೆಯಲ್ಲಿ ಒತ್ತಿಸ್ಕೊಂಡ್ಲು. ಅವನೆಸ್ರು ರಾಹುಲ್. ಒಂದಿನ ಆಫೀಸ್ನಿಂದ ಬೇಗ ಬಂದು ಬಾಗಿಲು ತೆಗೆದೊಡನೆ ಪ್ರಿಯಾ ಅಡ್ಗೆ ಮನೆಯಲ್ಲಿ ಚಪಾತಿ ಹಿಂಡ್ತಾ ಇದ್ಲು. ರಾಹುಲ್ ಹಿಂದಿನಿಂದ ಬಂದು ಸೊಂಟಕ್ಕೆ ಕೈ ಹಾಕಿ ಕಿವಿಯಲ್ಲೇ ಗೊಣಗಿದ. ಅಯ್ಯೋ ಪ್ರಿಯಾ, ಇವತ್ತು ನನ್ನ ಲಟ್ಟಣಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ನೀನೇನಾದ್ರೂ ಮಾಡ್ಬೇಕು ಚಾನು. ಪ್ರಿಯಾ ಮುಖ ಕೆಂಪಗಾಯ್ತು. ತಿರುಗಿ ನೋಡಿ ಜೋರಾಗೆ ನಕ್ಲು. ಅರೇ ದೇವ್ರೆ, ಇನ್ನೂ ಸಂಜೆ 5 ಆಗಿಲ್ವಾ? ಈಗ್ಲೇ ಲಟ್ಟಣಿಗೆ ಎತ್ಕೊಂಡು ಬಂದ್ಬಿಟಿಯಾ? ಮೊದ್ಲು ಕಾಫಿ ಕುಡಿ, ನಂತರ ನೋಡ್ತೀವಿ. ಆದ್ರೆ ರಾಹುಲ್ ಎಲ್ಲಿ ಕೇಳೋದು? ಅವನ ಕೈ ಈಗ ಪ್ರಿಯಾಳ ಮಾವಿನ ಹಣ್ಣುಗಳ ಮೇಲೆ ಹೋಗಿ ಲವಲವನೆ ಒತ್ತತೊಡಗಿತು. ಅಯ್ಯೋ ಪ್ರಿಯಾ, ನಿನ್ನ ಈ 2 ಮಾವಿನ ಹಣ್ಣು ನನ್ನನ್ನ ಇಡೀ ದಿನ ಕಾಡ್ತಾ ಇದ್ದಾವೆ. ಮಾವಿನ ಹಣ್ಣಿನ ಕವರ್ ತೆಗೆದು ಒರಸುತ್ತಾ ತಿನ್ನಲ್ವಾ? ಪ್ರಿಯಾ ತಲೆ ಕೆರೆದುಕೊಂಡು, ಅರೆ ರಾಹುಲ್, 1 ನಿಮಿಷ ಕಾಯಿ. ಮೊದಲು ನಾನು ಈ ಲಟ್ಟಣಿಗೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಒರೆಸ್ತೀನಿ, ನೋಡು ಹೇಗೆ ಕರಗೋಗುತ್ತೆ ಅಂತ. ಅವಳು ರಾಹುಲ್ನ ಲಟ್ಟಣಿಗೆಯ ಮೇಲೆ ಮೃದು ಕೈ ಹಾಕಿ ಲವಲವನೆ ಒರೆಸುತ್ತಾ ಶುರು ಮಾಡಿದ್ಲು. ರಾಹುಲ್ ಕಣ್ಣು ಮುಚ್ಚಿ, ಆಹಾ ಪ್ರಿಯಾ, ನಿನ್ನ ಕೈಯಲ್ಲಿ ಲಟ್ಟಣಿಗೆ ಇದ್ದಾಗ ಸ್ವರ್ಗ ಸಿಗ್ತಾ ಇದೆ. ಇನ್ನೂ ಜೋರಾಗಿ ಒರೆಸು ಜಾನು. ಪ್ರಿಯಾ ಕಣ್ಣು ಮಿಣುಗಿಸಿ ನಕ್ಲು. ಇನ್ನೂ ಇದೆಯಾ? ಈಗ ನೋಡು, ನಿನ್ನ ಲಟ್ಟಣಿಗೆಯನ್ನ ನನ್ನ ಬಾಯಲ್ಲಿ ತೆಗೆದುಕೊಂಡು ಚೆನ್ನಾಗಿ ತಿನ್ನುತ್ತೇನೆ. ತಲೆ ಒಳಗೆ ಇಳಿಸಿ ಪೂರ್ತಿ ಬಾಯಿಗೆ ತೆಗೆದುಕೊಂಡು ತಿನ್ನುತ್ತಾ ಶುರು ಮಾಡಿದ್ಲು. ರಾಹುಲ್, ಅಯ್ಯೋ ಪ್ರಿಯಾ, ನಿನ್ನ ಬಾಯಿ ತುಂಬಾ ಬಿಸಿ, ಲಟ್ಟಣಿಗೆ ಕರಗ್ತಾ ಇದೆ, ಇನ್ನೂ ಡೀಪ್ ತಗೋ. ರಾಹುಲಿಗೆ ಸಾಕಾಗ್ಲಿಲ್ಲ. ಎತ್ತಿಕೊಂಡು ಹಾಸಿಗೆಗೆ ಒಯ್ದು ಸೀರೆಯ ಗಂಟು ಬಿಚ್ಚಿ ಮೆಲ್ಲಗೆ ಜಾರಿಸಿಬಿಟ್ಟ. ಮಾವಿನ ಹಣ್ಣಿನ ಕವರ್ ಜಿಗಿದು ಬಿಟ್ಟ. 2 ದೊಡ್ಡ ಮಾವಿನ ಹಣ್ಣು ಜಿಗಿಯುತ್ತಾ ಹೊರಗೆ ಬಂದವು. ರಾಹುಲ್, ಅಯ್ಯೋ ಪ್ರಿಯಾ, ನಿನ್ನ ಮಾವಿನ ಹಣ್ಣು ತುಂಬಾ ಸಿಹಿ, ಇದನ್ನ ಇಡೀ ದಿನ ತಿನ್ನಾಕೊಂಡ್ರೂ ಸಾಕಾಗಲ್ಲ. ಪ್ರಿಯಾ, ಇನ್ನು ಜೋರಾಗಿ ತಿನ್ನು ರಾಹುಲ್, ನನ್ನ ಮಾವಿನ ಹಣ್ಣುಗಳನ್ನ ಪೂರ್ತಿ ಕಚ್ಚಿ ತಿನ್ನು. ನಂತರ ರಾಹುಲ್ ಪ್ರಿಯಾಳ ಕುಂಬಳಕಾಯಿಯ ಮೇಲೆ ಕೈ ಹಾಕಿದ. ಅಯ್ಯೋ ಪ್ರಿಯಾ, ನಿನ್ನ ಕುಂಬಳಕಾಯಿ ತುಂಬಾ ದೊಡ್ಡದಾಗಿದೆ, ಇದ್ರೊಳಗೆ ನನ್ನ ಲಟ್ಟಣಿಗೆ ಸೇರ್ಸಿದ್ರೆ ಹೇಗಿರುತ್ತೋ? ಪ್ರಿಯಾ, ಬಾ ರಾಹುಲ್, ನನ್ನ ಕಮಲದೊಳಗೆ ನಿನ್ನ ಲಟ್ಟಣಿಗೆಯನ್ನ ತುಂಬಿ ಇಡೀ ಕುಂಬಳಕಾಯಿ ಒಡೆದುಬಿಡೋ. ರಾಹುಲ್ ಲಟ್ಟಣಿಗೆಯನ್ನ ಕಮಲದೊಳಗೆ ತಳ್ಳಿದ. ಪ್ರಿಯಾ, ರಾಹುಲ್, ನಿನ್ನ ಲಟ್ಟಣಿಗೆ ತುಂಬಾ ದೊಡ್ಡದು, ನನ್ನ ಕಮಲ ಪೂರ್ತಿ ತುಂಬಿ ಹೋಯಿತು, ಇನ್ನು ಜೋರಾಗಿ ಒತ್ತು. ಹಾಸಿಗೆ ಜಿಗಿ ಆಗ್ತಾ ಇತ್ತು. ಪ್ರಿಯಾ, ಜೋರಾಗಿ ರಾಹುಲ್, ನನ್ನ ಕುಂಬಳಕಾಯಿ ಒಡೆದು ಬಿಡು, ನಿನ್ನ ಬಿಸಿ ನೀರು ನನ್ನ ಕಮಲದೊಳಗೆ ಚಿಮುಕಿಸು. 1 ಗಂಟೆ ಆಟ ಆದ ಮೇಲೆ ರಾಹುಲ್, ಪ್ರಿಯಾ ಬಂತು, ನನ್ನ ಬಿಸಿ ನೀರು ಬಂತು. ಪ್ರಿಯಾ, ಅಯ್ಯೋ, ನನ್ನ ಕಮಲವನ್ನ ಪೂರ್ತಿ ತುಂಬಿಸಿಬಿಟ್ಟೆ. ಅವರಿಬ್ಬರ ಪ್ರೀತಿ ದಿನದಿಂದ ದಿನಕ್ಕೆ ಇನ್ನೂ ಗಟ್ಟಿಯಾಗ್ತಾ ಹೋಯಿತು. ಪ್ರೀತಿಯಲ್ಲಿ ಒಂದು ಲಟ್ಟಣಿಗೆಯನ್ನ ಒಂದು ಕಮಲದೊಳಗೆ ಸರಿಯಾಗಿ ಸೇರಿಸಿದ್ರೆ ಜೀವನ ಪೂರ್ತಿ ಸಿಹಿ ಮಾವಿನ ಹಣ್ಣು ತಿನ್ನೋ ಹಾಗೆ ಆಗತ್ತೆ. ಗರಂ ಮಸಾಲ ಇದ್ದಷ್ಟು ಪ್ರೀತಿ ರುಚಿಯಾಗಿರುತ್ತೆ. ಮತ್ತೆ ಸಿಗೋಣ ಸ್ನೇಹಿತರೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೂ ಗರಂ ಸ್ಟೋರಿ ಜೊತೆ ಬರ್ತೀನಿ.